ಹಲೋ ಯೂಟ್ಯೂಬ್ ಚಾನಲ್ಸ್, ವೆಲ್ಕಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವಾಗ ಅದು ನಂದು ರೆಡ್ಮಿ 9 ಅಂತೇಳಿ ಅದರಲ್ಲಿ ವಿಡಿಯೋ ಮಾಡ್ತಿದ್ದೆ, ಅಷ್ಟು ಕ್ಲಿಯರ್ ಬರ್ತಾ ಇರಲಿಲ್ಲ. ಅದಕ್ಕೆ ಇವಾಗ ವಿವೋ ತಗೊತಿದ್ದೀನಿ. ಇವಾಗ ಸ್ವಲ್ಪ ಕ್ಯಾಮ್ರಾ ನಮ್ಮದು ಸರಿ ಇರಲಿಲ್ಲ, ಅದಕ್ಕೆ ಹೊಸ ಮೊಬೈಲ್ ತಗೊಂಬನ ಅಂತೇಳಿ ಇವತ್ತು ಮೊಳಕಾಲ್ಮೂರು ಅಂತ ಒಂದು ಸಿಟಿಗೆ ನಾವು ಬಂದಿವಿ. ಎಲ್ಲ ಮೊಬೈಲೆಲ್ಲ ತಗೊತಿದ್ದಾರೆ ನಮ್ಮ ಅಣ್ಣವರೆಲ್ಲ. ಎಲ್ಲ ಚೀಟಿ ಎಲ್ಲ ಮಾಡ್ತಿದ್ದಾರೆ, ಅಲ್ಲಿ ಚೀಟಿಲೆಲ್ಲ ಅಮೌಂಟೆಲ್ಲ ಬರ್ಕೊಂಡು ಫೋನಿಂದ ಲಿಸ್ಟು ಎಲ್ಲ ತಗೊತಿದ್ದಾರೆ. ವಿವೋ ಓಪನ್ ಮಾಡೋಕೆ ಹೇಳಿದ್ವಿ, ಓಪನ್ ಮಾಡ್ತಿದ್ದಾರೆ. ಇವಾಗ ಅಮೌಂಟ್ ಪೇ ಮಾಡಂದ್ರು, ಅಮೌಂಟ್ ಪೇ ಮಾಡ್ತಿದ್ದೀವಿ. ಪೇ ಮಾಡಾದ್ಮೇಲೆ ಓಕೆ ಅಂತೇಳಿ ಅದನ್ನ ಫೋನು ಓಪನ್ ಮಾಡೋಕ್ಕೆಲ್ಲ ತಯಾರು ಮಾಡಿಕೊಟ್ರು. ಫೋನ್ ಓಪನ್ ಮಾಡೋ ಅಂತ ನಮಗೆ ಹೇಳಿದ್ರು, ಇಲ್ಲ ನೀವೇ ಓಪನ್ ಮಾಡಿ ಅಂತೇಳಿ ಅವ್ರಿಗೆ ಕೊಟ್ವಿ ಓಪನ್ ಮಾಡೋಕ್ಕೆ. ಇವತ್ತಿದ್ದ ಫುಲ್ ಯೂಟ್ಯೂಬಿಂದ ಪ್ರತಿದಿನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇವಾಗ ಹೊಸ ಫೋನ್ ತೊಗೊಂಡಿದ್ದೀನಿ ತಾನೇ, ಇವಾಗ ಪ್ರತಿದಿನ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ಯೂಟ್ಯೂಬ್ಗೆ ಹಾಕ್ತಾ ಇರ್ತೀನಿ. ನಿಮ್ಮ ದಯಿಂದ, ನಿಮ್ಮ ಸಬ್ಸ್ಕ್ರೈಬ್ ಇರೋ ನಮ್ಮ ಫ್ಯಾಮ್ಲಿಯಿಂದ ಒಂದು ಮೊಬೈಲ್ ತಗೊಂಡೆ. ಇನ್ನೂ ಫಾಲೋವರ್ಸ್ ಭಾಳ ಜನ ಆಗಬೇಕು, ಸಬ್ಸ್ಕ್ರೈಬ್ ಆಗಬೇಕಂತ ಎಲ್ಲರನ್ನೂ ಕೇಳ್ತೀನಿ, ಇಷ್ಟಪಡ್ತೀನಿ. ಎಲ್ಲರೂ ಆದಷ್ಟು ಬೇಗ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಏನೋ ಒಂದು ಕಾಮೆಂಟ್ ಮಾಡಿ, ನಿಮ್ಗೆ ಇಷ್ಟ ಮನಸ್ಸಿಗೆ ಬಂದಿದ್ದು ಒಂದು ಕಾಮೆಂಟ್ ಮಾಡಿ. ಇನ್ನು ಈ ಮೊಬೈಲ್ಗಿಂತ ಯಾವ ಮೊಬೈಲ್ ಚೆನ್ನಾಗಿದ್ವು ಅಂತ ಅವು ಕೂಡ ಹೇಳಿ. ತೊಗೊಂಡಿದ್ದೀವಿ ಅವಾಗ ಆಲ್ರೆಡಿ, ಮತ್ತು ಇನ್ನೊಂದು ಮೊಬೈಲ್ ತೊಗೊಬೇಕಂತ ಅಂದ್ಕೊಂಡಿದ್ದೆ. ಅದು ನೋಡೋಣ, ಏನೋ ಮತ್ತೆ ಅಮೌಂಟ್ ಇದ್ದಾಗ ಮತ್ತೆ ಇನ್ನೊಂದು ಮೊಬೈಲ್ ತೊಗೊಬೇಕು. ಓಪೋ ಇಲ್ಲಾಂದರೆ ಸ್ಯಾಮ್ಸಂಗ್ ಅವೆರಡರಲ್ಲಿ ಒಂದು ತೊಗೊಬೇಕಂತ ಅಂದ್ಕೊಂಡಿವಿ. ಇವಾಗ ಅಣ್ಣವರೆಲ್ಲ ಓಪನ್ ಮಾಡ್ತಿದ್ದಾರೆ. ನಮ್ಮ ಅಣ್ಣ ಕೈ ಕೊಟ್ಟರು ಇವಾಗ ಮೊಬೈಲು. ಓಕೆ, ಬಾಯ್.